ಹಲೋ ಹಾಯ್ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಟ್ರಾವೆಲ್ ವಿತ್ ರಾಮ್ ಚಾನಲ್. ಈ ದಿನ ನಮ್ಮ ಮನೆಯಲ್ಲಿ ನಡೆದಂತಹ ತುಳಸಿ ಹಬ್ಬದ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಹಾಗೆ ಈ ತುಳಸಿ ಹಬ್ಬ ಯಾಕೆ ಮಾಡ್ತಾರೆ, ಇದ್ರ ವಿಶೇಷ ಏನು ಅನ್ನೋದೊಂದು ಪುಟ್ಟ ವಿವರಣೆ. ದೀಪಾವಳಿ ಆದ 12ನೇ ದಿನಕ್ಕೆ ಬರುವುದೇ ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿಯು ತುಳಸಿ ಹಬ್ಬವೆಂದೇ ಪ್ರಸಿದ್ಧವಾಗಿದೆ. ಈ ತುಳಸಿ ಹಬ್ಬದಲ್ಲಿ ನೆಲ್ಲಿಕಾಯಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮಗೆ ಗೊತ್ತಾ? ವಿಷ್ಣು ಕೃಷ್ಣನ ಅವತಾರಿಯಾಗಿ ತುಳಸಿಯಾಗಿ ಜನ್ಮವೆತ್ತ ಬೃಂದಾಳನ್ನು ವಿವಾಹ ಆಗುವ ದಿನವೇ ಈ ತುಳಸಿ ವಿವಾಹ. ಕಾರ್ತಿಕ ಮಾಸದಲ್ಲಿ ನಡೆಯುವ ಈ ತುಳಸಿ ವಿವಾಹವನ್ನು ತುಳಸಿಯ ಜೊತೆ ಸಾಲಿಗ್ರಾಮ ಶಿಲೆಯನ್ನು ಇಟ್ಟು ಆಚರಿಸುವುದು ವಾಡಿಕೆ. ಆದರೆ ಎಲ್ಲರ ಮನೆಯಲ್ಲೂ ಸಾಲಿಗ್ರಾಮವಿಲ್ಲದ ಕಾರಣ ಅದರ ಬದಲಾಗಿ ವಿಷ್ಣುವಿನ ಅಂಶವಿರುವ, ವಿಷ್ಣುವಿನ ಪ್ರತಿರೂಪವಾಗಿರುವ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡಬಹುದು. ಈ ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಈ ತುಳಸಿ ಹಬ್ಬದ ದಿನ ಎಷ್ಟು ದೀಪ ಹಚ್ಚಿರೋ ಅಷ್ಟು ಒಳ್ಳೇದು ಅಂತ ಕೂಡ ಹೇಳ್ತಾರೆ. ನಮ್ಮ ಮನೇಲಂತೂ ಎಷ್ಟು ದೀಪ ಇದೆಯೋ ಎಲ್ಲ ದೀಪ ತಗೊಂಡಿದ್ರು. ಅದರಲ್ಲೂ ಈ ನೆಲ್ಲಿಕಾಯಿಲಿ ದೀಪ ಮಾಡಿ ತುಪ್ಪದ ಬತ್ತಿ ಹಾಕಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಅದರಲ್ಲೂ 5 ದೀಪ ಮಾಡಿ ತುಪ್ಪದ ಬತ್ತಿ ಹಾಕಿಟ್ಟಿದ್ರು. ಅಂಡ್ ಈ ಪೂಜೆ ಮಾಡಬೇಕಾದ್ರೆ ತುಳಸಿಯ 8 ಹೆಸರುಗಳನ್ನ ಹೇಳ್ತಾ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆ 8 ಹೆಸರುಗಳು ಯಾವ್ಯಾವಪ್ಪ ಅಂತಂದ್ರೆ ವೃಂದ, ವೃಂದಾವನಿ, ವಿಶ್ವಪಾವನಿ, ವಿಶ್ವಪೂಜಿತ, ತುಳಸಿ, ಪುಷ್ಪಸಾರ, ನಂದಿನಿ, ಕೃಷ್ಣ ಜೀವನಿ. ಇದನ್ನ ಹೇಳ್ತಾ ಪೂಜೆ ಮಾಡಿದವ್ರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ದಿನ ಅಂದ್ರೆ ಈ ತುಳಸಿ ಹಬ್ಬದ ದಿನ ವಿಷ್ಣುವಿಗೆ ಒಂದೇ ಒಂದು ತುಳಸಿ ಎಲೆಯನ್ನು ವಿಷ್ಣುವಿಗೆ ಅರ್ಪಿಸಿದರೆ 10 ದಶಲಕ್ಷ ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ತುಳಸಿನ ಮದುವೆ ಆಗಿದ್ದು ವಿಷ್ಣುವಿನ ಇನ್ನೊಂದು ರೂಪವಾದ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಕೃಷ್ಣನ ವಿಗ್ರಹವನ್ನು ಕೂಡ ನಾವಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಮಾವಿನ ಎಲೆ ಕೂಡ ಒಂದು ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು. ಸೊ ಮಾವಿನ ಎಲೆಯನ್ನು ಇಟ್ಕೊಂಡು ಅದಕ್ಕೂ ಹೂವು ಇಡೋಣ. ಇನ್ನು ದೇವ್ರಿಗೆ ಆ ಕಡೆ ಈ ಕಡೆ 2 ದೀಪಾಲೆ ಕಂಬ ಇಟ್ಟು ದೀಪಾಲೆ ಕಂಬಕ್ಕೂ ಕೂಡ ಹೂವು ಇಡಬೇಕು. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಪೂಜೆಗೆ ಅಂತ ಹಣ್ಣುಗಳು, ಬಾಳೆಹಣ್ಣು, ವಿಳೆದೆಲೆ ಕಾಮನ್ ಆಗಿ ಇಟ್ಟೇ ಇಡ್ತೀವಿ. ಇನ್ನು ದೇವ್ರ ಪ್ರಸಾದಕ್ಕೆ ಅಂತ ಕಡಲೆಕಾಯಿ ಉಸ್ಲಿ, ಸಿಹಿ ಅವಲಕ್ಕಿ ಎಲ್ಲ ಮಾಡ್ಕೋಬಹುದು. ಹಾಗೆ ಈ ತುಳಸಿ ಪೂಜೆಯಲ್ಲಿ ಹಸಿ ಹಾಲು ತುಪ್ಪ ಇಟ್ಕೋಬೇಕು. ಸೊ ಪೂಜೆ ಎಲ್ಲ ಆಗಿ ಎಲ್ಲ ಮುಗಿದ ಮೇಲೆ ಕೊನೆಗೆ ಈ ಹಾಲು ತುಪ್ಪನ ಅದೇ ತುಳಸಿ ಕಟ್ಟೆ ಹಾಕ್ಬೇಕು. ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರೆ ನನ್ನ ಮಗಳದೇ ಸ್ವಲ್ಪ ಆರ್ಭಟ ಜಾಸ್ತಿ ಇರುತ್ತೆ. ಹೆಣ್ಮಕ್ಳು ಸ್ವಲ್ಪ ಆ ಥರ ಓಡಾಡಿದ್ರೆ ಹಬ್ಬದ ಕಳೆ ಸ್ವಲ್ಪ ಇನ್ನೂ ಎದ್ದು ಕಾಣುತ್ತೆ ಅನ್ನೋದು ನನಗೆ ಖುಷಿ ಕೊಡೋ ವಿಷಯ. ಫೈನಲಿ ನಮ್ಮನೆ ತುಳಸಿ ಹಬ್ಬ ಈ ರೀತಿ ನಡೀತು. ನಿಮಗೆ ಏನು ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.